ಓ, ಎಡಮುರಿ ಬಲ್ಮುರಿ ಇಲ್ಲೇ ಹರಿತಾ ಇದೆ. ಯಾರಿವ್ರು ಅಂತ ನೋಡ್ತಾ ಇದ್ದೀರಾ? ಇವರೇ ನಮ್ಮ ದೇಸಿ ಬಾಯ್. ಇವನ ಹೆಸರು ಕಿಶೋರ್ ಅಲಿಯಾಸ್ ಗೆಡ್ಡೆ. ಇವನಿಗೆ ಬಾಯ್ ಅಮ್ಮನೇ ಎಲ್ಲ. ಇನ್ನು ಇವನು ಪ್ರದೀಪ ಉರ್ಫ್ ಪಪ್ಪಿ. ಇವ್ನಿಗೇನು ಕೊರತೆ ಇಲ್ಲ, ಆದ್ರೆ ಅದು ಯಾಕೋ ಅವ್ರ ಅಪ್ಪನ ಮೇಲೆ ಪ್ರೀತಿನೇ ಇಲ್ಲ. ಇವನೊಬ್ಬ ಹ್ಯಾಪ, ಆದ್ರೆ ತುಂಬಾ ಒಳ್ಳೆ ಹುಡುಗ ಪಾಪ. ಏನದು ಯಪ್ಪ, ಯಾವಾಗಲೂ ಓದ್ತಾನೆ ಇರ್ತೀರ, ಬರೀ ಓದು ಆಯ್ತು ಇಂಟರ್ನೆಟ್ ಆಯ್ತು ಅಷ್ಟೇ ಆಯ್ತಲ್ಲ ಇದು. ಒಂದ್ ಜೊತೆ ಬಾ, ದುನಿಯಾ ತೋರಿಸ್ತೀವಿ ನಿಂಗೆ. ಇಲ್ಲ ಮನೆಗೆ ಮಗ ಆಗಲಿಲ್ಲ, ಬಸಣ ಕೆಣ ಆಗಲಿಲ್ಲ, ಇದಕ್ಕೆಲ್ಲ ಏನು ಕಳೆದೇ ಇಲ್ಲ. ಇದ್ರೆ ನೀವು ಪ್ರೋಗ್ರಾಮ್ ಹೇಳ್ಕೊಡು ಮಗನಿಗೆ. ಯಾವ್ದು ಮಗ? ಅದೇನಾ ಈಸಿ ಐತೆ, ಬರ ಹೇಳ್ಕೊಡ್ತೀನಿ. ಅರ್ಥನೇ ಆಗಿಲ್ಲ, ಹೇಳ್ಕೊಡು. ನೆಕ್ಸ್ಟ್ ಲಾಜಿಕ್ ಇದೆಲ್ಲ ಲಾಜಿಕ್ ಫಸ್ಟು ನಿಮ್ಮದು ಇದೆಲ್ಲ ಮಾಮೂಲಿ ಗೊತ್ತು. ಎಂಡ್ ಆಫ್ ದಿ ಫೈಲ್ ಅಂತ ಗೊತ್ತು. ಒಂದೊಂದಾಗಿ ಅಸೈನ್ಮೆಂಟ್ ಆಗ್ಬೇಕಾದ್ರೆ ಬ್ರೇಕ್. ಇದೇನು ಗೊತ್ತು, ಇದಕ್ಕೆ ಯಾವ ವಯಸ್ಸು ಆಮೇಲೆ ಬೇರೆ ಚೆನ್ನಾಗಿ ಓದಿದ್ದೀನಿ ಮಗ, ಸರಿ ಮಾರ್ಕ್ಸ್ ಚೆನ್ನಾಗಿ ಬಂದರೆ ನಾವು ಒಬ್ಬ ಗಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಬಿಡ್ರಪ್ಪ ಶ್ರೀಮಂತರು ನಮ್ಗೆ ಅದೆಲ್ಲ ಯಾಕೆ ಬಾಮನ್ನು ಪ್ರೋಗ್ರಾಮ್ ಹೇಳ್ಕೊಂಡು ಎಲ್ಲ ಗೊತ್ತಿಲ್ಲ. ನೀವು ಈಗ ಡ್ರೆಸ್ ಅಂತ ಹೆಂಗೆ ಹಾಳಾಕಿದ್ದೀರೋ. ಓಕೆ ಬೈ, ನಾನೇ ಫೋನ್ ಮಾಡ್ತೀನಿ. ಏನಂತ ಮಗ, ಏನಂತ ಲೋನ್ ಐತಿ ಅಂತ ಮಗ? ಯಾವ್ದು ಕಾರಣ ಇವಾಗ ಮಗ? ಕೆಲಸ ಮಾಡೋಣ, ನಿಮಗೂ 20 ಟೆನ್ಷಲ್ಲಿದ್ದೀವಿ. ಬಂದರೆ ಬೆಟ್ಟ ಫಿಕ್ಸ್ ಮಾಡ್ತೀನಿ ಕೂಡ ನಾನು. ಹಲೋ ಪಾಷಾ ಭಾಯ್, ಚೆನ್ನಾಗಿ 20 ಜನ್ಮ ಹೊಡಿದೆ. ಹಾಂ ಅದೇ ರೇಟ್ ಇದೆ. ಓಕೆ ಭಾಯ್, ಹಾಂ ಓಕೆ, ಥ್ಯಾಂಕ್ ಯು.
ಆಗಲ್ವಾ? ಬೈ ನೆನ್ನೆದು ಮೊನ್ನೆದು ಮ್ಯಾಚ್ ಪೇಮೆಂಟ್ ಆಗಬೇಕಾಗಿತ್ತು. ಯಾರಿಗೋ ಕೊಡಬೇಕಾಗಿತ್ತು ಅರ್ಜೆಂಟ್. ಓಕೆ ಬೈ, ಸಂಜೆ ಕೊಡ್ತೀರಾ ಬೈ? ಹಾಂ ಸರಿ ಬೈ, ಆಯ್ತು ಕಳ್ಸಿದ್ದೆ ಬೈ. ಯಾವಾಗ ಇವ್ರ ಕಡೆಯಿಂದ ದುಡ್ಡು ಬರಲಿಲ್ಲ, ನನ್ನ ಪಾಷ ಬೈಗೆ ಬಾಂಡ್ಲಿ ಮೇಲೆ ಕೂರ್ಸ್ಬಿಟ್ಟು ಮಸಾಲೆ ಹಾಕ್ದಂಗೆ ಆಯ್ತು. ಕೊಟ್ಟವನ್ ಕೊಡಂಗೆ ಈಸ್ಕೊಂಡನ್ ವೀರಭದ್ರ ಅಂತ ದುಡ್ಡು ಕೊಟ್ಬಿಟ್ಟು ಸುಮ್ಮನಿರಕ್ಕೆ ನಮ್ಮ ಪಾಷ ಬೈ ಏನು ಬಕ್ರಿದಲ್ಲಿ ಹೊಡಿಯೋ ಬಕ್ರಾಣ ವಸೂಲಿ ಮಾಡೋ ಕತೆ ಏನಾಯ್ತು ನೋಡಿ ಇವಾಗ. ಎಲ್ಲ ಮನೆ ಮೇಲೆ ದುಡ್ಡು ಗೆದ್ದಾಗ ದುಡ್ಡಿನ ಕೊಡೋಕ್ತೀರಾ, ಸೋತಾಗ ದುಡ್ಡು ಕೊಡೋಕ್ಕಾಗಲ್ಲ. ನಮ್ದಿಗೆ ಸವಾಸಾಗೆ ಗೊತ್ತಿಲ್ಲ ನಿಮಗೆ. ठीक है मैं बाद में बोलता हूँ. अरे पप्पी क्या रे मैच करता इधर ಇಲ್ಲ ಬೈ, ಮೊದಲೆಲ್ಲ ಸೋತ್ವಲ್ಲ ಬೈ, ಇವಾಗ 2 ಮ್ಯಾಚ್ ಗೆದ್ದಿರೋ ಏನಾ ಮಾರಪ್ಪ. ಬೈ ಬೈ ಅಭಯ ಅರೆ ಇದರ್ ಬೈ 20 ಓವರನೇ ಇದೆಯಲ್ಲ ಬೈ, ಇಲ್ಲಿ ಹೋಗ ನೆಕ್ಸ್ಟ್ ಮ್ಯಾಚ್ ಕೊಟ್ಟರೆ ಆಯ್ತು, ಆಡ್ತೀವಿ ಹೋಗ. ಸರಿ ಬೈ, ಬರ್ತೀನಿ ಬೈ. ಯಾವಾಗ ನಮ್ಮ ಹುಡುಗರಿಗೆ ಲಕ್ಷ್ಮಿ ಒಲದ್ಲು ನೋಡಿ ಇದು ಹೆಂಗಾಯ್ತು ಅಂತಂದ್ರೆ, ಅಲ್ಪಂಗೆ ಐಶ್ವರ್ಯ ಬಂದ್ರೆ ಮಿಡ್ ನೈಟಲ್ಲಿ ಅಂಬ್ರೆಲ್ಲ ಹಿಡ್ಕೊಂಡ್ರಂತೆ, ಹಾಗಾಯ್ತು. ಅಯೋಡಿನ್ ತಿಂದವರು H2O ಕುಡಿಲೇಬೇಕು. ಇಷ್ಟು ದಿನ ನಮ್ಮ ಹುಡುಗರು ಮ್ಯಾಚ್ ಮೇಲೆ ಮ್ಯಾಚ್ ವಿನ್ ಆದ್ರು,
ಅದೇನು ಅನಿಸ್ತೋ ನಮ್ಮ ಡೈರೆಕ್ಟ್ರಿಗೆ ಸ್ಟೋರಿಲೇ ಟ್ವಿಸ್ಟ್ ಕೊಟ್ಬಿಡೋದ. ಯಾವಾಗ ಶನಿ ಬೆನ್ನೇರ್ದ ನೋಡಿ 10 20 ಆಯಿತು, 20 40 ಆಯಿತು, 40 80 ಆಯಿತು, 80 ಕೊನೆಗೆ 160 ಆಗೇ ಹೋಯ್ತು. ಈ ಅಷ್ಟೊತ್ತಿಂದೆಲ್ಲ ಆಯ್ತು 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 ಅಂತ ಹೇಳ್ತಾ ಇದ್ದಿಲ್ಲ, ಏನ್ರಿ ಆಯ್ತು? ತಡ್ಕೊಳಪ್ಪ, ಏನಾಯ್ತು ಅಂದರೆ 1,60,000 ಸಾಲ ಆಯಿತು. ಬೈ ಅಡ್ಜಸ್ಟ್ ಮಾಡ್ತಾ ನೀವು ಬೈ ಕೊಡ್ತೀನಿ. ಇಲ್ಲ ಬೈ ಪಕ್ಕ ಕೊಡ್ತೀನಿ ಬೈ, ಅರೇಂಜ್ ಮಾಡಿ. ಸ್ವಲ್ಪ ಕಷ್ಟ ಆಗ್ತಿದೆ ನನಗೂ, ಸುಮಾರು ಸ್ವಲ್ಪ ಕೊಟ್ಟಿದ್ದೀನಲ್ಲ, ಅರೇಂಜ್ ಮಾಡ್ಕೊಡ್ತೀನಿ. ಕೊಡ್ತೀನಿ ಬೈ, ಕೊಡ್ತೀನಿ. 2 ದಿನ ಟೈಮ್ ಕೊಡಿ ಬೈ, ಕೊಡ್ತೀನಿ. ಮಾಡಲೇಬಾರ್ದಾಗಿತ್ತು. ಯಾವ ಹೇಳ್ದಂಗೆ ಕೇಳಬೇಕಾಗಿತ್ತು. ಫೋನ್ ಯಾವ ಕಡೆನೂ ಇಲ್ಲ, ಅಷ್ಟೊಂದು ಕಾಸು. ಆರಾಮಾಗಿದ್ದೀರಾ? ಏನಾಯ್ತು? ಹುಷಾರು ಗೊತ್ತಾ ನಿಮಗೆ? ಇದ್ರಲ್ಲೂ ಆಲ್ ಟಿಕೆಟ್ ಕೊಡ್ತಿಲ್ಲ. ಇದಕ್ಕೆ ಯಾಕೋ ಏನಿದ್ರು ಕಾಲೇಜಿಗೆ ಬಂದಿದ್ದೀರಾ ನೀವೇನಾದ್ರು? ಮೊದಲೇ ತಲೆ ಕೆಡ್ಕೊಂಡು ಸುಮ್ಮನೆ ಏನೇನೋ ಹೇಳ್ಬೇಡ. ಮ್ಯಾಚು ಅಂದ್ಕೊಂಡು ಬರ್ರಿ, ಇಲ್ಲೇ ಆಗೋದಾಯ್ತು ನಿಮಗೆ. ನಾ ಚೆನ್ನಾಗಿದ್ದೀನಿ. ನೀವು? ಹ್ಞೂ ಓದ್ತಾ ಇದ್ದೀನಿ. ನೀವೇಗಿದ್ದೀರಾ? ಹ್ಞೂ ಓದ್ತಾ ಇದ್ದೀನಿ. ನೀವು ಆಫೀಸಿಗೆ ಬಂದ್ರ ಈಗ? ಇದೇನು ಎಕ್ಸಾಮು ಸ್ಟಾರ್ಟ್ ಆಯಿತು. ಓದ್ತೀನಿ, ಚೆನ್ನಾಗಿ ಓದ್ತಾ ಇದ್ದೀನಿ. ಹಾಲ್ ಟಿಕೆಟ್ ಎಲ್ಲ ಬಂದಿದೆ, ಓದ್ತೀನಿ. ನೆಕ್ಸ್ಟ್ ವೀಕಿಂದ ಎಕ್ಸಾಮು. ಚೆನ್ನಾಗಿ ಓದ್ತಾ ಇದ್ದೀನಿ, ಪರವಾಗಿಲ್ಲ. ಆಯ್ತಮ್ಮ. ಅಮ್ಮ ಬೇರೆ ಈ ಥರ ಹಾಲ್ ಟಿಕೆಟ್ ಬೇರೆ ಇಲ್ಲ. ಏನೊಂದು ನಿಮ್ಮಮ್ಮ ಅಷ್ಟು ಆಸೆ ಇಟ್ಕೊಂಡ ನಿಂದಲೇ ನಮ್ಮಮ್ಮ ಮಾಡ್ಕೊಂಡಿದ್ದೆ. ಈಗ ಏನು ಹೇಳ್ತೀಯ ಮನೆಗೆ? ಮನಿ ಅಂತಿದ್ದ ನಮ್ಮ ಹುಡುಗರಿಗೆ ಅದೇ ಮನಿ ಕಣ್ಣಲ್ಲಿ ಹನಿ ಬರುತ್ತು. ಆ ಕಡೆ ಆಶಾಬಾಯಿ ಫುಲ್ ರಾಂಗ್ ಆದ್ರು, ಈ ಕಡೆ ನಮ್ಮ ಹುಡುಗರು ಫುಲ್ ಮಂಕ್ ಆಗೋದು. ದುಡ್ಡು ಅರೇಂಜ್ ಮಾಡಕ್ ಹೊರಟ್ರು. ಓದೋ ಹುಡುಗರಿಗೆ ಯಾರು ದುಡ್ಡು ಕೊಡ್ತಾರೆ ಹೇಳಿ? ಸೊ ಇವ್ರಿಗೆ 1 ನಯ ಪೈಸಾ ಹುಟ್ಲಿಲ್ಲ. ನಮ್ಮಪ್ಪ 100 ರೂಪಾಯಿಗೆ ನಾಯಿಗೆ ಹಾಕಲ್ಲ, ಹಾಕಲ್ಲ, ಬಿಡೋಕಾಯ್ತ ಕಲ್ಪೋಗ. ಯಾಕೆ ನೀವು ಅವ್ರ ಕಡೆ ಏನು ಅವ್ರಿಗೆ ಅವ್ರ ಅಪ್ಪ ಅಮ್ಮ ಓದ್ಲಿ ಅಂತ ಕಲಿಸಿದ್ರೆ ಇವನು ಈ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾನ? ಇಲ್ಲಿವರೆಗೂ ಈ ಚಿತ್ರ ನೋಡಿದ್ಮೇಲೆ ನಿಮಗೂ ಕುತೂಹಲ ಆಗ್ತಿರುತ್ತೆ, ಈ ಪರಿಸ್ಥಿತಿಯಿಂದ ಹುಡುಗರು ಹೇಗೆ ಪಾರಾಗ್ತಾರೆ ಅಂತ. ನನಗೂ ಅದೇ ಕುತೂಹಲ ಇದೆ. ಬನ್ನಿ ಏನಾಗುತ್ತೆ ಅಂತ ನೋಡೋಣ.
ಅಯ್ಯೋ ಈಗ ಏನಾಗುತ್ತೋ, ಅವ್ನು ಪೊಲೀಸರ ಹತ್ರ ಏನ್ ಹೇಳ್ತಾನೋ. ದೇವ್ರೇ ಕಾಪಾಡಪ್ಪ, ನನ್ನ ಅಮ್ಮ ಗೊತ್ತಾದ್ರೆ ಏನ್ ಮಾಡ್ಕೋತಾರೋ, ನಾನು ಏನ್ ಮಾಡಪ್ಪ. ಅಮ್ಮ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಅಮ್ಮ ನಂಗೆ ಕ್ಷಮಿಸ್ಬಿಡಮ್ಮ, ಮುಂದಿನ ಜನ್ಮ ನಂಗೆ ಒಳ್ಳೆ ಮಗನಾಗಿ ಹೋಗ್ತೀನಿ. ಫ್ರೆಂಡ್ಸ್, ಈ ಚಿತ್ರದ ಮೂಲಕ ನಾವ್ ಏನ್ ಹೇಳಕ್ ಹೊರಟಿದೀವಿ ಅಂತ ಅಂದ್ರೆ, ಈಗಿನ ಹುಡುಗರು ವಿಲಾಸಿ ಜೀವನ ಅನುಭವಿಸೋಕ್ಕೋಸ್ಕರ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಪಾಷನ್ ಅಂತ ಬುಕ್ಕಿಗಳು ಪ್ರತಿ ಏರಿಯಾಲೂ ಇರ್ತಾರೆ. ಇಂಥ ಹುಡುಗರು ಪ್ರತಿ ಗಲ್ಲಿಲೂ ಸಿಗ್ತಾರೆ. ಪಾಷನ್ ಅಂತವ್ರನ್ನ ದೂರ ಮಾಡಿ ಇಂಥ ಹುಡುಗರನ್ನ ದಯವಿಟ್ಟು ಕಾಪಾಡಿ. ಅವ್ರು ಯಾರೋ ಇಬ್ರು ಆಟ ಆಡೋಕೆ ನೀವು ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ.